ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಸಂಜೆ 6 ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಾಗ್ತಾ ಇದೆ, ಒಂದು ಕಡೆ ಬಿ ಜೆ ಪಿಯಲ್ಲಿ ಮನೆಯೊಂದು 3 ಬಾಗಿಲು, ಅದರ ನಡುವೆ ಅಂಜದ ಗಂಡು. ಮತ್ತೊಂದು ಕಡೆ ಸ್ವಾಭಿಮಾನಿ ಸಮಾವೇಶ ಇದೀಗ ಕಂಪ್ಲೀಟಾಗಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಬರ್ತಾ ಇದೆ. ಅದು ಏನಾಗಬಹುದು ಅನ್ನುವಂಥ ಕುತೂಹಲ ಭಾಳ ಇದೆ. ಮತ್ತೊಂದು ಕಡೆ ಫೆಂಗಲ್ ಚಂಡಮಾರುತ, ಅಲ್ಲಿಂದ ಅಂದರೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ರಿಪೋರ್ಟರ್ಸ್ ವೀರೇಶ್ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಕೇವಲ ನಮ್ಮ ಚಾನೆಲ್ ಮಾತ್ರ ಅಲ್ಲಿಗೆ ರಿಪೋರ್ಟರ್ನ ಕಳಿಸಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. 10 ಹೆಡ್ಲೈನ್ಸ್. ದೆಹಲಿಯಲ್ಲಿ ರಾಂಗ್ ಆದ್ರು ರೆಬೆಲ್ಸ್, ಬೆಂಗಳೂರಲ್ಲಿ ವಿಜೇಂದ್ರ ಸ್ಟ್ರಾಂಗ್, ಮುನಿಸಿಗೆ ಮಧ್ವರೆದ್ರ ತರುಣ್ ಚುಗ್. ಯತ್ನಾಳ್ ಬಳಿಕ ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು, ರಾಜ್ಯಾಧ್ಯಕ್ಷ ಪಟ್ಟದಿಂದ ಬದಲಾವಣೆಗೆ ಆಗ್ರಹ. ಭಾಗವತ್ ಮೋದಿಗೆ ಅನಾಮಧೇಯ ಪತ್ರ. ಸ್ವಾಭಿಮಾನಿ ಸಮಾವೇಶಕ್ಕೆ ಸೆಡ್ಡು, ಜನಕಲ್ಯಾಣ ಹೆಸರಿನಲ್ಲೇ ಜಿದ್ದು. ಸಿಎಂಗೆ ಡಿಕೆಶಿ ಕೊಟ್ಟರು ಗುದ್ದು. ಕೊಡ್ತಿಲ್ಲ. ಸಿದ್ದು ಒಪ್ಪಿದ್ರಷ್ಟೇ ಸಿಎಂ ಭಾಗ್ಯ, ಕುರ್ಚಿ ಹಿಡಿಯಲು ಡಿಕೆ ಅಲ್ವಾ ಯೋಗ್ಯ. ಶಿಡ್ಲಘಟ್ಟದಲ್ಲಿ ರವಿಕುಮಾರ್ ಬಾಂಬ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊಲೆಯಲ್ಲಿ A1 ಪವಿತ್ರ ಗೌಡ ಪಾತ್ರ ಇಲ್ವಾ? ಹೈಕೋರ್ಟ್ನಲ್ಲಿ ವಕೀಲ ಟಾಮಿ ಸೆಬಾಸ್ಟಿಯನ್ ಅಬ್ಬರದ ವಾದ. ಫೆಂಗಲ್ ರಣಾರ್ಭಟಕ್ಕೆ ತಮಿಳುನಾಡು ತತ್ತರ. ತಿರುವಣ್ಣಾಮಲೈನಲ್ಲಿ ಭಾರೀ ಭೂಕುಸಿತ, ಮುಂದುವರೆದ ಆತಂಕ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಪಡೆದ ಉಪೇಂದ್ರ. ಹೊಸ ಚಿತ್ರತಂಡದ ಜೊತೆ ವಿಶೇಷ ಪೂಜೆ, ಕೊರಗಜ್ಜನ ಸನ್ನಿಧಾನದಲ್ಲೂ ಸೇವೆ. ಕೋಟಿ ಕೋಟಿ ವಂಚನೆ ಕೇಸ್ ಕೋರ್ಟ್ಗೆ ಹಾಜರಾದ ಚೈತ್ರ. ವಿಚಾರಣೆ ಮುಗಿಸಿ ಬಿಗ್ ಬಾಸ್ ಮನೆಗೆ ವಾಪಸ್. ಸಂಸತ್ನಲ್ಲಿ ಅದಾನಿ ಹಗರಣ ಗದ್ದಲ, ಲೋಕಸಭೆಯಲ್ಲಿ ವಿಪಕ್ಷದಿಂದ ಸಭಾತ್ಯಾಗ. ಭಾರೀ ಕೋಲಾಹಲದ ನಡುವೆ ಕಲಾಪ ಮುಂದೂಡಿಕೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.